ಯೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇನ್ನು ಬದುಕೇ ಇದ್ದೀನಿ. ಸೊ ನಾನಿವತ್ತು ರೋಸ್ಟ್ ಮಾಡ್ತಾ ಇರೋದು ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಸೂಪರ್ ನೆಕೆಡ್. ಸಿಕ್ಕಾಪಟ್ಟೆ ಟಾರ್ಕ್ ಇದೆ. ಡಲ್ಲಿಂಗ್ ಟಾರ್ಕು ಇದ್ರದ್ದು ತೊಗೊಂಡ್ರೆ 123 NM ಟಾರ್ಕ್ ಇದೆ. ಅಕ್ಕ ರೀಸೆಂಟ್ ಆಗಿ ಶ್ರೀಲಂಕದ ಬಿಕ್ನಿ ವ್ಲಾಗ್ಸ್ ಬಿಟ್ಟು ಫುಲ್ ವೈರಲ್ ಆದ್ಲು. ಅಕ್ಕ ಅನ್ಬೇಡಪ್ಪ ನೀನು, ಕಾಲ್ಮಿ ಮ್ಯಾಮ್. ಇವಳಿಗೆ ಯೂಟ್ಯೂಬ್ ಅಲ್ಲಿ 500K ಫಾಲೋವರ್ಸ್ ಇದಾರೆ ಗುರು. ನಾರ್ಮಲ್ ವಿಡಿಯೋಸ್ಗೆ ವ್ಯೂಸ್ ಬರ್ತಿಲ್ಲ ಅಂದ್ರೆ ಒಂದ್ ಬಿಕ್ನಿ ವ್ಲಾಗ್ಸ್ ಬಿಟ್ರೆ ಸಾಕು ಫುಲ್ ವೈರಲ್. ಇವಳ ಚಾನಲ್ ಇಂದ ಈ ಬಿಕ್ನಿ ವ್ಲಾಗ್ಸ್ ತೆಗೆದ್ರೆ ಒಂದ್ 300K ಡಮಾರು. ಇನ್ನ ಈ ಮುಖನ ಒಂಚೂರು ಟರ್ಪೆಂಟೈಲ್ ಆಗಿ ತೊಳೆದ್ರೆ ಉಳಿದಿಟ್ಟು 200K ಓಡೋಗ್ತಾರೆ. ಸೋನು ವ್ಯೂಸ್ ಇಲ್ಲ ಅಂತ ಒಂದ್ ಮಗುನ ಅಡಾಪ್ಟ್ ಮಾಡ್ಕೊಂಡು ವ್ಲಾಗ್ಸ್ ಮಾಡ್ತಾ ಇದ್ಲು. ಆಮೇಲೆ ಪೊಲೀಸ್ 1 ವೀಕ್ ಸೋನು ಅಡಾಪ್ಟ್ ಮಾಡ್ಕೊಂಡು ಬಿಟ್ ಕಳ್ಸಿದ್ರು. ಸೊ ಮತ್ತೆ ಈಗ ವ್ಯೂಸ್ಗೋಸ್ಕರ ಬಿಕ್ನಿನ ಅಡಾಪ್ಟ್ ಮಾಡ್ಕೊಂಡಿದ್ದಾಳೆ. ನಮಗೆಲ್ಲ ಗೊತ್ತಾಗೋಯ್ತು. ಫಸ್ಟ್ ಮಾಲ್ಡೀವ್ಸ್ಗೆ ಹೋಗಿ ಒಂದು ವೈರಲ್ ವಿಡಿಯೋ ಕೊಟ್ಲು. ನೆಕ್ಸ್ಟ್ ಶ್ರೀಲಂಕಾಗ ಹೋಗಿ ಒಂದು ವೈರಲ್ ವಿಡಿಯೋ ಕೊಟ್ಲು. ಅಂಡ್ ಈಗ ನೆಕ್ಸ್ಟ್ ಥೈಲ್ಯಾಂಡ್ ಹೋಗೋ ಪ್ಲಾನ್ ಅಲ್ಲಿ ಇದ್ದಾಳೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೋನು, ನೀನ್ ಏನೇ ವೈರಲ್ ಬಿಕ್ನಿ ವ್ಲಾಗ್ಸ್ ಕೊಟ್ರು ವಿಡಿಯೋ ರೆಕಾರ್ಡ್ನ ಬ್ರೇಕ್ ಮಾಡಕ್ಕೆ ಆಗಲ್ಲ. ಏನ್ ರಥ ಮಾಡೋದು ಸಾಧ್ಯ ಇಲ್ಲ. ಇನ್ನ ಸೋನು ತಿಕ್ಕಾ ತೋರ್ಸೋ ವ್ಲಾಗ್ ಅಲ್ಲಿ ಮುಖಕ್ಕೆ ಅರ್ಧ ಗಂಟೆ ಮೇಕಪ್ ಮಾಡ್ಕೋತಾಳೆ ಗುರು. ಆಕ್ಚುಲಿ ಅದು ಮೇಕಪ್ ಅಲ್ಲ, ಗಾರೆ ಮಾಡ್ಕೊಂತಾಳೆ. ಆಯ್ತು, ಆಮೇಲೆ ಫೈನಲಿ ರೆಡಿ, ನಾನು ಬಿಕಿನಿ ಹಾಕೊಂಡಿದ್ದೀನಿ ಗಾಯ್ಸ್. ಎಲ್ರು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಡೋರ್ ಲಾಕ್ ಹಾಕೋತೀನಿ ಅಂದ್ರೆ ಸೋನು ನಾನು ಫಸ್ಟ್ ಟ್ರೈಪಾಡ್ ಮೇಲೆ ಕ್ಯಾಮ್ರಾ ಹಾಕೋತೀನಿ ಅಂತಾಳೆ. ತುಂಬಾ ಜನ ಕೇಳ್ತಾ ಇದ್ರಿ, ಈ ಸೈಡ್ ಇದೆಯಲ್ಲ ಅದು ಬ್ಲಾಕ್ ಏನು ನೆಕ್ ಹತ್ರ, ನೆಕ್ಕಿಂದ ಸ್ವಲ್ಪ ಡೌನ್ ಹತ್ರ ಹುಟ್ಟಾಗಿಂದನೂ ಅದು ಬರ್ತ್ ಮಾರ್ಕ್. ಇದೇಗೆ ಅಂದ್ರೆ ಸೋನು ಅವಳ ಫ್ಯಾಮಿಲಿಗೆ ಒಂಥರ ಬ್ಲ್ಯಾಕ್ ಮಾರ್ಕ್ ಇದ್ದಂಗೆ. ಫಿಲ್ಮ್ ಡೈರೆಕ್ಟರ್ಸ್ ಗಳಿಗೆ ಫೈಟ್ ಸೀನ್ ಅಲ್ಲಿ ಇನ್ನ ಗ್ರಾವಿಟಿನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಆದ್ರೆ ನಮ್ ಸೋನು ಎಷ್ಟು ನೀಟಾಗಿ ಯೂಸ್ ಮಾಡ್ಕೊಂತಾಳೆ ನೋಡಿ. ಗೈಸ್, ನನಗೆ 2 ಪ್ಯಾಕ್ ಬಂದಿದೆ ಗೊತ್ತಾ. ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಲ್ಲ ನೋಡಿ. 2 ಪ್ಯಾಕ್. ನಾನ್ ಝೂಮ್ ಮಾಡಿಲ್ಲ ಗುರು, ಅವಳೇ 2 ಪ್ಯಾಕ್ಸ್ ತೋರಿಸ್ತಾ ಇರೋದು. ಬಿಕಾಸ್ ಅದರಿಂದಾನೇ ಕರಿಯರ್ ನಡೀತಿರೋದಲ್ವಾ. ವೆರಿ ಗುಡ್, ನೆಕ್ಸ್ಟ್ ಲೆವೆಲ್ ಸೋನು. ಅರುಣ್ ಮಸ್ಟ್ ಬಿ ವೆರಿ ಪ್ರೌಡ್ ಆಫ್ ಯು. ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ, ಕಾಚ ಹಾಕ್ತು ನಾನು. ಕಮೆಂಟ್ಸ್ ಮಾಡಿದ್ರೆ ನಾನು ನಿಜವಾಗ್ಲೂ ತಲೆ ಕೆಡ್ಸ್ಕೊಳಲ್ಲ. ನಾನು ಈ ಥರ ಬಟ್ಟೆ ಹಾಕೋರು ಕಮೆಂಟ್ಸ್ ಆನ್ ಮಾಡಿರ್ತೀನಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಮೇಲೆ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಇಲ್ಲ ಗೈಸ್. ಅಫ್ಕೋರ್ಸ್ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಪಬ್ಲಿಕ್ ಆದ್ಮೇಲೆ ಇನ್ನೇನು ಉಳಿದಿರುತ್ತಲ್ಲಿ ಇನ್ಸೆಕ್ಯೂರ್ ಫೀಲ್ ಆಗೋಕೆ. ಇವಳ್ದು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಬೇರೆ ಸೇಲ್ ಮಾಡ್ತಾಳೆ ಇನ್ಸ್ಟಾದಲ್ಲಿ 390 ರೂಪಾಯಿಗೆ. ಅಷ್ಟು ಕಮ್ಮಿಗೆ ಸಿಗುತ್ತಾ ಅಂತ ಕೇಳಬೇಡಿ. ನನಗೆ ಫ್ರೀಯಾಗಿ ಸಿಕ್ಕಿದ್ರು ನೋಡಲ್ಲ. ಯಾಕಯ್ಯ? ನೋಡಿದ ಪಿಕ್ಚರ್ ಎಷ್ಟಲ್ಲಿ ನೋಡ್ಲಿ ಸರ್. ನಾನು ಬೀಚ್ ಹತ್ರ ಹೋಗ್ತಾ ಇದ್ದೀನಲ್ವಾ, ಅದಕ್ಕೆ ಸದ್ಯಕ್ಕೆ ಜಸ್ಟ್ ಈ ತರ ಶಾಲ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಅಲ್ಲಿ ಬೀಚ್ ಹತ್ರ ಹೋದ್ಮೇಲೆ ತೆಗಿಯೋಣ ಅಂತ. ವಾ ಶಬ್ಬಾಶ್. ಬಿಕ್ನಿ ಹಾಕೊಂಡು ಹೋಟೆಲಲ್ಲಿ ಯಾರು ನೋಡಬಾರ್ದಂತ ಶಾಲ್ ಹಾಕೊಂತಾಳೆ. ಆದ್ರೆ ಆನ್ಲೈನ್ ಅಲ್ಲಿ 6 ಮಿಲಿಯನ್ ಜನ ನೋಡಿದ್ರು ಪರವಾಗಿಲ್ಲ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಈಗ ಇನ್ಸ್ಟಾದಲ್ಲಿ ಈ ತರ ಸಾಫ್ಟ್ ಪಾರ್ನ್ ಸೇಲ್ ಮಾಡೋದು ಕಾಮನ್ ಆಗಿದೆ ಗುರು. ಯಾಕೆ ಅಂದ್ರೆ ಈಸಿ ಮನಿ ಅಂಡ್ ಆನ್ಲೈನ್ ಅಲ್ವಾ, ಒಂಥರ ಇನ್ಸ್ಟಾಟ್ಯೂಟ್ ಅನ್ಬೋದು. ಯಾಕೆಂದ್ರೆ ಆಫ್ಲೈನ್ ಅಲ್ಲಿ ಮಾಡೋದನ್ನ ಪ್ರಾಸ್ಟಿಟ್ಯೂಟ್. ಇಷ್ಟೋ ತನಕ ಚೆನ್ನಾಗಿದ್ಲಲ್ಲ, ಏನಾಯ್ತು ಗುರು ಹೇಳಿ ಸಡನ್ ಆಗಿ ಕನ್ನಡಿ ನೋಡ್ಕೊಂಡ್ಲಾ ಅಂತ? ನನ್ನ ಲಿಪ್ ತುಂಬಾ ಅಂದ್ರೆ ತುಂಬಾ ಬ್ಲಾಕ್ ಆಗಿದೆ. ಕನ್ಫ್ಯೂಸ್ ಆಗ್ಬೇಡಿ, ಇದೇ ಬೇರೆ ಬ್ಲಾಗ್. ಅಲ್ಲಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಗ್ಲೋಬಲ್ ಕನ್ನಡಿಗ ಅಂತ ಕ್ರಿಯೇಟರ್ಸ್ ಚಡ್ಡಿ ಹರ್ಕೊಂಡು ಬೇರೆ ಬೇರೆ ಕಂಟ್ರಿದು ಬೆಟ್ಟ ಗುಡ್ಡ ಅಂತ ಹತ್ತು ತೋರ್ಸಿದ್ರು ಸಪೋರ್ಟ್ ಇಲ್ಲ. ಇಲ್ಲಿ ಇವಳು 2 ಪ್ಯಾಕ್ ತೋರ್ಸಿ 500K ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. 500K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಕಣೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅದೇ ನೀನು ಒಂದು ಶಾರ್ಟ್ ಡ್ರೆಸ್ ಹಾಕೊಂಡ್ಬಿಡು, ಹೊಟ್ಟೆ ಕಾಣ್ಲಿ. ಡಗಾರ ಅವಳು ಬಿಚ್ಚ ಅವಳು. ಅಷ್ಟೇ ಸೋನು, ಇದೇ ಸ್ವಲ್ಪ ಮುಂಚೆ ರಿಯಲೈಸ್ ಆಗ್ಬೇಕಿತ್ತು. ಓಕೆನಾ? ಅಂಡ್ ಇವಳಿಗೆ ಕ್ವಶನ್ ಕೇಳೋರು ಅಂತವ್ರೆ. ಅಂಡ್ ಇವಳು ತಮ್ಮನೇಲೂ ಟೈಟಲು ಅಷ್ಟೇ, ನಿನ್ ರೇಟ್ ಎಷ್ಟು ಅಂತೆ. ಇಲ್ಲ ಅಂದ್ರೆ ರೇಟ್ ಎಷ್ಟು ಗುರು? ಅದೇ 390 ರೂಪಾಯಿ. ಭಾರಿ ಕಮ್ಮಿಗೆ ಸೇಲ್ ಅದು. ಕಿಂಗ್ ಪಿನ್ 69 ಅಂತೆ. ನೀವು ವರ್ಜಿನ್ ಹಂದಿ ಹೋಗಿ ನಿಮ್ ಕಕ್ಕ ತಿನ್ನಲ್ವಾ ಅಂತ ಕೇಳ್ದಂಗಾಯ್ತು. ಸಖತ್ ಹಾಟ್ ಆಗಿದ್ದೀರಾ. ನೆಕ್ಸ್ಟ್ ಜನ್ಮ ಅಂತ ಇದ್ರೆ ನೀವೇ ನನ್ನ ಹೆಂಡತಿ ಆಗ್ಬೇಕು. ಲವ್ ಯು ಸೋನು, ಯುವರ್ ಸೆಕ್ಸಿ ಅಂತೆ. ಯಾರೋ ಇವನು ಬಾಳ್ ಕೊಡಕ್ ಬಂದಿದ್ದಾನೆ. ನೀನ್ ನೆಕ್ಸ್ಟ್ ಜನ್ಮದಲ್ಲೇ ಆಗ್ಬೇಕು, ಮತ್ತೆ ಈ ಜನ್ಮದಲ್ಲಾದ್ರೆ ಡೈರೆಕ್ಟ್ ಪಾತಾಳನೆ. ಹೋಗ್ ಪ್ಯಾಂಟ್ ಹಾಕೊಂಡ್ ಬಂದ್ಬಿಡ್ತೀನಿ. ನಿಮ್ಮ ಬ್ಯೂಟಿ ಸೀಕ್ರೆಟ್ ಹೇಳಿ.
ಅಷ್ಟೇ, ನ್ಯಾಚುರಲ್ ನಾನು ನಿಜವಾಗ್ಲೂ ಗೈಸ್. ನನಗೆ ತುಂಬ ಜನ ಅದು ಇದು ಹಚ್ಕೊಂಡೇನೋ ಮಾಡ್ತಾರೆ. ನೀನು ನ್ಯಾಚುರಲ್, ನೀನು ಮೇಕಪ್ ಮಾಡ್ಕೊಂಡು ಹೋಗಿರೋ ಲೆಕ್ಕಕ್ಕೆ ಶ್ರೀಲಂಕಾದಲ್ಲಿ ಆಲ್ಮೋಸ್ಟ್ ವಾಟರ್ ಪೊಲ್ಯೂಷನ್ ಆಗಿರ್ಬೋದು. ಫೈನಲಿ ಬಂದೆ ರೂಮಿಗೆ. ಇವಾಗ ಸ್ನಾನ ಮಾಡಿಕೊಂಡು ಇದು ಮಾಡ್ತೀನಿ. ಸೊ ನಾನು ಬರ್ದು ಕೊಡ್ತೀನಿ, ಬೇಕಿದ್ರೆ ನೆಕ್ಸ್ಟ್ ಡೇ ಇವಳು ಸ್ಟೇ ಆಗಿರೋ ಹೋಟೆಲ್ ಅವನು ಪ್ಲಂಬರ್ನ ಕರ್ಸಿರ್ತಾನೆ. ಇವಳು ಹಚ್ಚಿರೋ ಮೇಕಪ್ ಮತ್ತೆ ಪೌಡರ್ಸ್ಗೆ ಪೂರಾ ಹೋಟೆಲ್ದು ಪೈಪ್ ಲೈನ್ಸೇ ಬ್ಲಾಕ್ ಆಗಿರುತ್ತೆ. ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಮದುವೆ ಆವಾಗ ಇದು ಒಂದು ತುಂಬ ಸಲ ಆಗ್ಬಿಟ್ಟಿದೆ ಗೈಸ್. ನಿಮ್ಮ ಮದುವೆ ಆವಾಗ ಅಂತೆ. ಅಯ್ಯೋ ದೇವ್ರೆ, ಏನೋ ಒಂದು ಗೊತ್ತಾಯ್ತದ. ಈಗ ನೋಡ್ತಾ ಇದ್ರೆ ಈ ಡಿವೋರ್ಸ್ ಅದು ಇದು ಆಳು ಮುಳು ಕಸ ಕಡ್ಡಿಗಳನ್ನ ನನಗೆ ಮದುವೆ ಮೇಲೆ ಆಸೆ ಹೊಂಟೋಗಿದೆ. ಪರವಾಗಿಲ್ಲ ಸೋನು, ಮದುವೆ ಆಗೋ, ನಿನ್ಗೆ ಏನೂ ಎಫೆಕ್ಟ್ ಆಗಲ್ಲ. ಮದುವೆ ಆಗಿ ವರ್ಕ್ ಆದ್ರೂ ಕಂಟೆಂಟು, ಮದುವೆ ಆಗಿ ಡಿವೋರ್ಸ್ ಆದ್ರೂ ಕಂಟೆಂಟು, ಏನಾದರೂ ಒಟ್ಟಿನಲ್ಲಿ ಡಿಸಾಸ್ಟರ್. ನಾನು ಏನು ಕೆಲಸ ಮಾಡ್ತೀನಿ ಅಂತಂದರೆ ಹಿಂಗೆ ಬ್ಲಾಗ್ ಮಾಡ್ತೀನಿ, ಮತ್ತು ಕೊಲಾಬ್ರೇಷನ್ಸ್ಗೆ, ಮತ್ತು ಒಂದು ಆ್ಯಪ್ ಜೊತೆ ಟೈಅಪ್ ಆಗಿದ್ದೀನಿ. ಅರುಣ್ ಆರ್ ಯು ದೇರ್ ಅಂತ ಹೇಳೋದಕ್ಕೆ ಒಂದು ಸಸ್ತಾ ಆ್ಯಪ್ ಜೊತೆ ಟೈಅಪ್ ಆಗಿರ್ತಾಳೆ. ಆ್ಯಂಡ್ ಇವಳು ಕೊಲಾಬ್ರೇಷನ್ ನೋಡ್ಬೇಕು ಗುರು. ನೀವು ಈಟ್ 5 ಸ್ಟಾರ್ ಡೂ ನಥಿಂಗ್ ಕೇಳಿರ್ತೀರಾ, ಆದರೆ ನಿಮಗೆ ಗೊತ್ತಾ ಇವಳು ಅವ್ರಿಗೆ ಟಕ್ಕರ್ ಕೊಡೋ ಪ್ರಮೋಷನ್ ಮಾಡಿದ್ಲು. ನೀನ್ ಇನ್ನ ತಿಂದೇ ಇಲ್ವಾ? ಟೇಸ್ಟ್ ಮಾಡಿಲ್ವಾ? ಇಲ್ಲ, ಅದನ್ನ ತಿಂದು ನೀನ್ ಡೈರೆಕ್ಟ್ ಗೋವಾ ಹೋಗಿದ್ ಬಂದಷ್ಟೇ ಖುಷಿ ಆಗುತ್ತೆ ಗೊತ್ತಾ? ಹೌದಾ? ಗೋವಾ ಪಾನ್ ಮಸಾಲ ತಿಂದ್ರೆ ಡೈರೆಕ್ಟ್ ಗೋವಾನೆ. ಮೊನ್ನೆ ಈ ಪಾನ್ ಮಸಾಲ ಬಾಯಿಗೆ ಹಾಕೊಂಡೆ ಡೈರೆಕ್ಟ್ ಗೋವಾ ಹೋಗಿ ಬಂದಿದ್ದ. ನೆಕ್ಸ್ಟ್ ಥೈಲ್ಯಾಂಡಿಗೆ ಹೋಗ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಂದ್ರೆ ಏನ್ ಬಾಯಿಗೆ ಹಾಕೊಬೇಕು? ಕಮೆಂಟ್ಸ್ ಮಾಡ್ತಿದ್ದೇನೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವನ ಮನಸ್ಥಿತಿ ಹಾಗೆ ಇರುವಂತಹದ್ದು. ಅಂದ್ರೆ ಅವ್ರ ಮನೆಯಲ್ಲಿ ಅವನಿಗೆ ಅದೇ ಹೇಳ್ಕೊಟ್ಟಿರ್ತಾರೆ. ಅವ್ರ ಮನೆಯಲ್ಲಿ ಒಂದು ಮರ್ಯಾದೆಯಿಂದ ಅವ್ರನ್ನ ಮಾತಾಡ್ಸಲ್ಲ. ಈಗ ನಮ್ಮ ಮನೇಲೆಲ್ಲ ಬಾರಪ್ಪ ಹೋಗಪ್ಪ ತಿನ್ನು ಹಂಗೆ ಹಿಂಗೆ ಅಂತ ಹಂಗನ್ನಲ್ಲ. ಬಾರೋ ಲೋಫರ್ ಹೋಗೋ ಚಪ್ಪರ್ ಬೋಳಿ ಮಗ ಹಾಗೆ ಈ ಏನೇನೋ ಹೇಳ್ತಾರೆ. ಅದಕ್ಕೆ ಅವ್ರ ಮನಸ್ಸಲ್ಲಿ ಹಂಗೆ ಕೂತ್ಕೊಂಡು ನಮಗೆ ಹಾಗೆ ಅವರು ಕಮೆಂಟ್ ಮಾಡೋದು. It was at this moment that he knew he fucked up. ಇದಕ್ಕೆ ಹೇಳೋದು ಗುರು, ಹಾರ್ತಾ ಇರೋ ಬಾಣನ ತಿಕ್ಕಕ್ಕೆ ಇಟ್ಕೊಳ್ಳೋದು ಅಂತ. ಫೈನಲಿ ಕಮ್ಮಿ ಬಟ್ಟೆ ಹಾಕೊಂಡು ಬಾಡಿ ಎಕ್ಸ್ಪೋಸ್ ಮಾಡ್ದಂಗೆ ಕಮ್ಮಿ ಬುದ್ಧಿ ಇಟ್ಕೊಂಡು ಅವಳ ಮನಸ್ಥಿತಿನೇ ಎಕ್ಸ್ಪೋಸ್ ಮಾಡ್ಕೊಂಡ್ಲು. ಇವಳೇ ಹೇಳೋ ತರ ಇವಳು ಮನೇಲಿ ಏನ್ ಸಂಸ್ಕೃತಿ ಹೇಳ್ಕೊಟ್ಟಿರ್ತಾರೋ ಅದೇ ಹೊರಗೆ ಬರುತ್ತೆ ಅಂತ. ನೋಡಿ ಸೋನು ಮನೇಲಿ ಎಷ್ಟು ಸಂಸ್ಕೃತಿ ಹೇಳ್ಕೊಟ್ಟಿದ್ದಾರೆ ಅಂತ. ಕಚಡಗಳಿರೋದಕ್ಕೇನೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳಿ ಒಂದ್ ಲೈನ್ ನ ಹುಟ್ಟಾಕಿರೋದು. ಏನ್ ತಿಕಾನೋವ ನಿನಗೆ? ಫೋಟೋ ಹಾಕೋ ಗಂಡು ಬೇವರ್ಸಿಗಳಿರೋದಕ್ಕೇನೆ. ಚಪ್ಪರ್ ಬೇವರ್ಸಿಗಳು ನನ್ ಮಕ್ಳ ಆಡೋ ಲೋಫರ್ ನನ್ ಮಗನೇ ಬೇವರ್ಸಿ ಬುದ್ಧಿಗಳು ಕಲ್ತಿರೋದಕ್ಕೆ. ಇಂಥ ಕೆಲಸ ಮಾಡೋರ್ಕ ಕರ್ಕೊಂಬಂದ್ರೆ ನಾನೇ ಎಲ್ಡೇ ಪಿಚ್ ಹಾಕ್ಬಿಡ್ತೀನಿ. ಅವಳು ಏನು ಅಂತ ಅವಳೇ ಹೇಳ್ಕೊಂಡ್ಲು ಗುರು. ಅಂಡ್ ಯೂಟ್ಯೂಬ್ ಅಲ್ಲಿ ಬಂದ್ಕೊಂಡು ಹೇಟ್ ಕಮೆಂಟ್ ಮಾಡಿದ್ರು, ಜನಕ್ಕೆ ಬುದ್ಧಿ ಇಲ್ಲ ಅಂತ ರಿಪ್ಲೈ ವಿಡಿಯೋಸ್ ಮಾಡೋದು. ನಿನ್ ಲೀಕ್ಡ್ ವಿಡಿಯೋಸ್, ಚಪ್ರಿ ರೀಲ್ಸ್, ಇಲ್ಲಿಗಲ್ ಜೈಲ್ ಎಕ್ಸ್ಪೀರಿಯನ್ಸ್, ಬಿಕ್ನಿ ವ್ಲಾಗ್ಸ್ ಮಾಡ್ಕೊಂಡು ಆನ್ಲೈನ್ ಅಲ್ಲಿ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ? ಇದೊಂಥರ ನೀನ್ ಹಾಕೋ ವ್ಲಾಗ್ಸ್ ಅಲ್ಲಿ ಕಂಟೆಂಟ್ ಹುಡುಕ್ದಂಗೆ. ಅದನ್ನ ಹೇಳ್ಕೊಡು ಅಂದ್ರೆ ಕದ್ದು ಮುಚ್ಚಿ ಏನ್ ಹೇಳ್ಕೊಡ್ಲಿ ನಿನಗೆ ನಾನದು? ಗೈಸ್ ಎಲ್ಲ ನಾಟಕ, ವರ್ಷ ಮಾಡ್ತೀವಿ. ಕ್ಯಾಮ್ರಾ ಮುಂದೆ ನಾಟಕ, ಕ್ಯಾಮ್ರಾ ಮುಂದೆ ನನ್ನನ್ನು ಕೆಟ್ಟೊಳಗ್ ಮಾಡಕ್ ನಮ್ಮಮ್ಮ ಹಿಡ್ಕೊಳ. ಆಕ್ಚುಲಿ ನಮ್ಮಮ್ಮ ನನಗಿಂತ ರಫ್ ಅಂಡ್ ಟಫ್. ನೀನ್ ನಿಮ್ಮ ಮನೇಲಿ ನಿಮ್ಮ ಅಮ್ಮಂಗೆ ರೆಸ್ಪೆಕ್ಟ್ ಕೊಡಲ್ಲ, ಇನ್ನ ನೀನ್ ಬಿಕ್ನಿ ವ್ಲಾಗ್ಸ್ ನ ಆನ್ಲೈನ್ಗೆ ಹಾಕಿ ಜನಕ್ಕೆ ನನ್ನ ಸಪೋರ್ಟ್ ಮಾಡಿ ಅಂದ್ರೆ ಸಿಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ಸೀರೆ ಉಟ್ಕೊಂಡು ಒಂದು ವ್ಲಾಗ್ ಮಾಡ್ತೀನಿ. ಅದಕ್ಕೂ ನನಗೆ ಆಕ್ಚುಲಿ ದೀಪಾವಳಿ ಯಾಕೆ ಆಚರಿಸ್ತಾರೆ ಏನೋ ಒಂದು ಗೊತ್ತಿಲ್ಲ, ಬಟ್ ತಿಳ್ಕೊಂತೀನಿ. ಇಂಥ ನನ್ನ ಮಕ್ಕಳನ್ನ ಈ ಮೀಡಿಯಾದವ್ರು ಇಟ್ಕೊಂಡು ಪ್ರಮೋಷನ್ ಮಾಡಿಸ್ತಾರೆ ಗುರು. ದೀಪ ಜ್ಞಾನದ ಸಂಕೇತ. ಇವಳ್ದೇನೋ ತಪ್ಪಿಲ್ಲ ಗುರು. ದೀಪಾವಳಿಲಿ ಹುಟ್ಟಿರೋ ಸ್ಯಾರಿಗಿಂತ ಬಿಚ್ಚಿರೋ ವಿಡಿಯೋಸ್ಗೆ ವ್ಯೂಸ್ ಬಂದ್ರೆ ಅವಳು ಏನಕ್ಕೆ ತಿಳ್ಕೊಂತಾಳೆ? ಊರಿಗೆಲ್ಲ ಬುದ್ಧಿ ಹೇಳಿ ಒಲೆಗೆ ಬಂದು ಹುಚ್ಚಾಗಿದ್ರಂತೆ. ಹಾಗಾಯ್ತು ಇವಳು ಕತೆ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ನಿಮ್ಮನ್ನ ನೋಡೋರೆ ರಶ್ಮಿಕಾ ಮಂದಣ್ಣ ನೋಡ್ದಂಗ ಅನ್ಸುತ್ತೆ. ಅಷ್ಟೇ ಕ್ಯೂಟ್ ಆಗಿದ್ದೀರಾ ಸೋನು ಅಂತೆ. ಓಹೋ ಕರೆಕ್ಟ್ ನೋಡು. ಕರ್ನಾಟಕದಲ್ಲಿ ನಿಮ್ಮಿಬ್ರಿಗೂ ಒಂದು ಬ್ರ್ಯಾಂಡ್ ನೇಮ್ ಇದೆ, ಅದು ಏನಂತ ಕಮೆಂಟ್ ಮಾಡಿ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವತ್ತಿಗೆ ಸಾಕು. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.